ಇದನ್ನು ನಾವು ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದನ್ನು ನಾವು ಮಾಡಿದ್ವಿ. ಇಷ್ಟಾದರೂ ಇಷ್ಟೆಲ್ಲ ಪ್ರಚಾರ ಆಗಿ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಮತ್ತೆ ಇದೇ ರೀತಿಯಾದಂಥ ಮನಸ್ಥಿತಿ ಉಳ್ಳವರು ಇರ್ತಾರೆ ಅಂತಕ್ಕಂಥದ್ದಕ್ಕೆ ನೋಡಿದಾಗ ಎಲ್ಲೋ ಒಂದು ಕಡೆ ಇಲ್ಲ ಅವ್ರಿಗೇನಾದರೂ ಮನಸ್ಥಿತಿ ವಿಕೃತವಾದಂಥ ಮನಸ್ಥಿತಿ ಇರಬೇಕು, ಇಲ್ಲ ಅವರು ಯಾರಾದರೂ ಇದ್ರ ಹಿಂದೆ ಇದ್ದು ಇದನ್ನು ಮಾಡಿಸಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥದ್ದು ಇರ್ಬೋದಾ ಏನು ಅಂತಕ್ಕಂಥದ್ದು ನಮಗೆ ಆಶ್ಚರ್ಯ ಆಗ್ತಾಯಿದೆ. ಯಾಕಂದರೆ ಈ ರೀತಿಯಾದಂಥ ನಡವಳಿಕೆಗಳು ಏನೋ ಒಂದು ಅಚಾತುರ್ಯವಾಗಿ ಏನೋ ಫಸ್ಟ್ ಟೈಮ್ ಏನಾದರೂ ಆ ಥರ ಎಡವಟ್ಟಾಗಿದ್ದರೆ ಆಯ್ತಪ್ಪ ಏನೋ ಗೊತ್ತಿಲ್ದಿರ ಮಾಡಿದಿರೋದು. ಇದಿಷ್ಟೆಲ್ಲ ರಾಜ್ಯದಲ್ಲಿ ದೊಡ್ಡ ಸದ್ದಾಗಿರ್ತಕ್ಕಂಥ ವಿಚಾರ. ಕಳೆದ ವರ್ಷ ಈ ವರ್ಷ ಮತ್ತೆ ಇದೇ ರೀತಿ ಒಂದು ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು ಇದನ್ನು ನಮಗೆ ನಿಜವಾಗ್ಲೂ ಭಾಳ ಬೇಸರ ಆಗಿದೆ, ಭಾಳ ನೋವು ತಂದಿದೆ. ನಾನಂತೂ ಇದನ್ನು ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದೀನಿ. ಈಗ ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇದಕ್ಕೆ ಮುಂದೆ ಈ ರೀತಿ ಮಾಡಿದಂಥವ್ರಿಗೆ ಇವತ್ತು ನಮ್ಮ ಏನು ಕಾನೂನಿನಡಿಯಲ್ಲಿ ಯಾವ ಒಂದು ಕಠಿಣವಾದಂಥ ಶಿಕ್ಷೆ ಇದಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಮತ್ತು ಮುಂದಿನ ವರ್ಷದಲ್ಲಿ ಇದನ್ನು ಮುಂಚಿತವಾಗಿ ಇದ್ರ ಬಗ್ಗೆ ಎಲ್ಲರಿಗೂ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಕೂಡಲೇ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಯಾವ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ಅಂತಕ್ಕಂಥದ್ದನ್ನು ನಾವು ಮುಂಚಿತವಾಗಿ ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಈ ಘಟನೆ ಅಂತೂ ನಮಗೆ ಎಲ್ಲರಿಗೂ ಭಾಳ ನೋವು ತಂದಿದೆ. ಇದು ಮತ್ತೆ ಮರುಕಳಿಸಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ.